ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೈಟ್ ಹಸ್ ಕಮ್ ಅನ್ನೋ ಸೀರೀಸ್ ನ 5th ಪಾರ್ಟ್ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆಫ್ 4 ಪಾರ್ಟ್ಸ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಬುಲಿ ಗ್ಯಾಂಗ್ ನ ಲೀಡರ್ ಹೀರೋಯಿನ್ ಮೇಲೆ ಡೌಟ್ ಪಡ್ತಾ ಇರ್ತಾನೆ. ಈ ತರ CCTV ಕ್ಯಾಮೆರಾ ರೂಮ್ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ನಿನಗ್ ಮಾತ್ರ ಹೆಂಗ್ ಗೊತ್ತಾಯ್ತು, ಹಂಗಾದ್ರೆ ನೀನೇ ಮಾಫಿಯಾ ಇರ್ಬೋದು ಅಂತ ಡೌಟ್ ಪಡ್ತಾನೆ. ಇದನ್ನ ನೋಡಿ ಎಲ್ಲರೂ ಅವಳ ಮೇಲೆ ಡೌಟ್ ಪಡೋ ತರ ಮಾತಾಡೋದಕ್ಕೆ ನಮ್ ಹೀರೋಯಿನ್ ಗೆ ತುಂಬಾನೇ ಭಯ ಆಗುತ್ತೆ. ನಾನಲ್ಲ ಅಂದ್ರೆ ನೀವ್ ಯಾಕೆ ಕೇಳ್ತಾ ಇಲ್ಲ ಅಂತ ಕೂಗಾಡ್ತಾಳೆ. ಹೀರೋಯಿನ್ ಫ್ರೆಂಡ್ ಹೋಜಂಗ್ ಇರ್ತಾಳಲ್ಲ, ಅವಳೆ ತಾನೇ ಸಿಸ್ಟಮ್ ಮುಂದೆ ಕೂತಿರೋದು. ಅವಳು ಹೇಳ್ತಾ ಇರ್ತಾಳೆ, ನೋಡಿ ಸಿಸ್ಟಮ್ ಅಲ್ಲಿರೋ ಫುಟೇಜ್ ಎಲ್ಲ ಡಿಲೀಟ್ ಆಗಿದೆ, ನಿನ್ನೆ ನೈಟ್ ಮಾತ್ರ ಏನಾಯ್ತು ಅನ್ನೋ ಫುಟೇಜ್ ನಾನು ಹೆಂಗಾದ್ರೂ ಮಾಡಿ ರಿಕವರ್ ಮಾಡ್ತೀನಿ, ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ. ಆದ್ರೂ ಬುಲಿ ಗ್ಯಾಂಗ್ ಲೀಡರ್ ಸುಮ್ನೆ ಇರೋ ತರ ಇಲ್ಲ, ನನಗೆ ನಿನ್ ಮೇಲೆ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅವ್ನ ಫ್ರೆಂಡ್ಸ್ ಇಬ್ರು ಅವಳು ಗೊತ್ತಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಗ ಎಲ್ರು ಆ ಬುಲಿ ಗ್ಯಾಂಗ್ ಲೀಡರ್ ತಾನೇ ಸ್ವಲ್ಪ ನಂಬ್ತಾ ಇದ್ದಾರೆ. ಯಾಕಂದ್ರೆ ಕ್ಯಾಮ್ರಾ ಮ್ಯಾನೆ ಮಾಫಿಯಾ ಅಂತ ಹೇಳ್ದಾಗ ಯಾರು ನಂಬಿರೋದಿಲ್ಲ. ಆದ್ರೆ ಇವಾಗ ಇವ್ನ ಏನ್ ಹೇಳಿದ್ರು ನಂಬಿಟ್ಟು ಎಲ್ಲಿ ಇವಳು ಗೊತ್ತಾಕ್ಬಿಡ್ತಾರೋ ಅಂತ ಭಯ ಪಡ್ತಾರೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ದಯವಿಟ್ಟು ನನ್ಗೊಂದ್ ಚಾನ್ಸ್ ಕೊಡಿ, ಒಂದೇ ಒಂದ್ ಚಾನ್ಸ್ ಕೊಡಿ, ನಾನು ಹೆಂಗಾದ್ರೂ ಮಾಡಿ ನಾನ್ ಮಾಫಿಯಾ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ, ನಾನು ನಾರ್ಮಲ್ ಸಿಟಿಸನ್ ಅಂತ ಹೇಳ್ತಾ ಇದ್ರು ಕೂಡ ಯಾರು ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಈ ಕಡೆ ಹೋಜಂಗ್ ಹೇಳ್ತಾಳೆ, ನಾನು ಹೆಂಗಾದ್ರೂ ಮಾಡಿ ರಿಕವರಿ ಮಾಡ್ತೀನಿ, ಅದುವರೆಗೂ ಯಾರು ವೋಟ್ ಮಾಡಬೇಡಿ ಅಂತ. ಆದ್ರೆ ಯಾರು ಕಿವಿಗೆ ಹಾಕೊಳ್ಳೋ ತರ ಇಲ್ಲ, ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಹೀರೋಯಿನ್ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಫುಲ್ ಆಗಿ ಟಯರ್ಡ್ ಆಗ್ಬಿಡ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ 3 ಹುಡುಗಿರ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋಳು ಜೂನಾ ಮತ್ತೆ ಇನ್ನೊಂದ್ ಸೈಲೆಂಟ್ ಹುಡುಗಿ. ಆಗ ಜೂನಾ ಹೇಳ್ತಾಳೆ, ನನ್ಗೆ ಯಾಕೋ ಆ ಬುಲಿ ಗ್ಯಾಂಗ್ ಲೀಡರ್ ಮೇಲೆ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಅವನು ಸಿಟಿಸನ್ಸ್ ಗೆ ಮತ್ತೆ ಮಾಫಿಯಾ ಮಧ್ಯೆ ಒಂದು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿ ಒಂದೊಂದ್ ಸಿಟಿಸನ್ ಆಗಿ ಸಾಯಿಸ್ತಾ ಇದ್ದಾನೆ. ನನಗೇನು ಅವನ ಮೇಲೆ ಡೌಟ್ ಇರೋದ್ರಿಂದ ಅವ್ನ್ಗೆ ವೋಟ್ ಮಾಡ್ಬಿಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋ ಹುಡುಗಿ ಸೈಲೆಂಟ್ ಆಗಿ ಇರ್ತಾಳೆ. ಆದ್ರೆ ಸೈಲೆಂಟ್ ಆಗಿ ಇರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿ ಹೇಳ್ತಾಳೆ, ಯಾಕೆ ಈಗ ಅಷ್ಟು ಅರ್ಜೆಂಟು, ಇನ್ನೂ ಟೈಮ್ ಇದೆ ತಾನೆ, ನೈಟ್ 12 o'clock ವರ್ಗು, ನಿಧಾನಕ್ಕೆ ಯೋಚನೆ ಮಾಡಿ ವೋಟ್ ಹಾಕೋಣ ಅಂದಾಗ ಆ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋ ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಆಗ ಇವಳು ಹೇಳ್ತಾಳೆ, ಇಲ್ಲ ಇನ್ ಕೇಸ್ ಈಗ ನಾವೇನಾದ್ರೂ ಅವನನ್ನ ವೋಟ್ ಮಾಡಿ ಅವನ್ನ ಸಾಯಿಸ್ಬಿಟ್ರೆ ಅದು ಕೊಲೆಗ್ ಸಮ ಆಗ್ಬಿಡತ್ತಲ್ವಾ, ಮೋಸ್ಟ್ಲಿ ಒಂದ್ ಸಿಟಿಸನ್ ಆಗಿರ್ತಾನೇನೋ ಅಂತ ಒಂದ್ ಡೌಟ್ ಅಂತ ಇವಳು ಹೇಳ್ತಾಳೆ. ಅದಕ್ಕೆ ಜೂನಾ ಹೇಳ್ತಾಳೆ, ನೀನ್ ಅವನಿಗೆ ಸಪೋರ್ಟ್ ಮಾಡೋದ್ ನೋಡಿದ್ರೆ ಮಾಫಿಯಾ ತಾನೆ ಸಪೋರ್ಟ್ ಮಾಡೋದು, ಹಂಗಾದ್ರೆ ನೀನು ಮಾಫಿಯಾನ ಅಂತ ಹಂಗೆ ಡೌಟ್ ಅಲ್ಲಿ ಕೇಳಿದಾಗ ಇವಳು ಹೇಳ್ತಾಳೆ, ನಿನಗೆ ನೋಡೋರ್ ಮೇಲೆಲ್ಲ ಡೌಟ್ ಬಂದ್ಬಿಡುತ್ತೆ, ಫಸ್ಟ್ ಅದನ್ನ ಚೇಂಜ್ ಮಾಡ್ಕೊಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ ಹೋಜಂಗ್, ಅವಳ ಮತ್ತೆ ಜಿನ್ನು, ಈ 4 ಜನ ಆ CCTV ಕ್ಯಾಮೆರಾ ಇತ್ತಲ್ಲ ಆ ರೂಮ್ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೋಜಂಗ್ ಕೇಳ್ತಾಳೆ, ನನಗೆ ಒಂದ್ರಲ್ಲಿ ವರ್ಕ್ ಮಾಡಕ್ ಆಗ್ತಲ್ಲ, ನಂಗೆ ಆಲ್ಟರ್ನೇಟ್ ಆಗಿ ವರ್ಕ್ ಮಾಡೋದಕ್ಕೆ ಇನ್ನೊಂದು ಲ್ಯಾಪ್ಟಾಪ್ ಬೇಕು ಅಂದಾಗ ಜಿನ್ ನನ್ನ ಹತ್ರ ಇದೆ ತಗೊಂಡ್ಬರ್ತೀನಿ ಅಂತ ಅವ್ನು ಹೋಗ್ತಾನೆ. ಆಗ ಹೀರೋಯಿನ್ ಗೆ ಒಂದು ಫ್ಲಾಶ್ ಆಗುತ್ತೆ. ಏನಂದ್ರೆ ಅವಳು ಇದಕ್ಕೂ ಮುಂಚೆ ಒಂದು ಟನಲ್ ತರ ಜಾಗದಲ್ಲಿ ಹೋಗಿರ್ತಾಳಲ್ಲ, ಆಗ ಅಲ್ಲಿರೋ ಒಂದು ಗೋಡೆನ ಹೊಡ್ಕೊಂಡೋಗಿ ಕೆಳಗಡೆ ಬಿದ್ದಿರ್ತಾಳಲ್ಲ, ಅದಾದ್ಮೇಲೆ ಯಾವ್ದೋ ಒಂದು ಇಲ್ಯೂಷನ್ ತರ ಇರೋ ರೂಮ್ ಹೋಗಿರ್ತಾಳೆ. ಅದಾದ್ಮೇಲೆ ತುಂಬಾ ಫೋಟೋಸ್ ಎಲ್ಲ ಕಂಡಿಡಿದ್ದು. ಸೊ ನಾವು ಮತ್ತೆ ಅಲ್ಲಿಗೆ ಹೋದ್ರೆ ಬೇರೆ ಏನಾದ್ರೂ ವಿಷಯ ಗೊತ್ತಾಗುತ್ತೆ ಅಂತ ಹೀರೋನ ಕರ್ಕೊಂಡ ಜಾಗಕ್ಕೆ ಹೋಗ್ತಾಳೆ, ಅಂದ್ರೆ ಟನಲ್ ಒಳಗಡೆ. ಇವ್ರು ಹಂಗೆ ಅದ್ರ ಒಳಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಏನು ಕಾಣಿಸ್ತಿಲ್ಲ. ಫಸ್ಟ್ ತರ ಅವಳ ಗೋಡೆ ಹೊಡ್ಕೊಂಡ್ ಬಂದ್ ಬಿದ್ದಿರ್ತಾಳಲ್ಲ ಮೇಲಿಂದ ಕೆಳಗಡೆ ಸೀಲಿಂಗ್ ನ, ಇವಾಗ ಆತರ ಜಾಗ ಏನು ಇಲ್ಲ, ಡೆಡ್ ಎಂಡ್ ಗೆ ಬಂದ್ಬಿಟ್ರು. ಏನಿದ್ ಈ ತರ ಇದೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನಿಜವಾಗ್ಲೂ ನಾನು ಈ ಕಡೆ ಬಂದಾಗ ಗೋಡೆ ಹೊಡ್ಕೊಂಡೋಗಿ ಬಿದ್ದೆ, ನಾನು ಬೇಸ್ಮೆಂಟ್ ಅಲ್ಲೇ ಬಿದ್ದಿದ್ದು, ಅಲ್ಗೋಗ್ ನೋಡಿದ್ರೆ ಏನಾದ್ರೂ ಗೊತ್ತಾಗುತ್ತಾ ಅಂತ. ಅಲ್ಲೋಗ್ ನೋಡಿದ್ರೆ ಅವಳ ಹತ್ರ ಹೊಡ್ಕೊಂಡ್ ಬಂದ್ ಬಿದ್ದಿರೋದಕ್ಕೆ ಯಾವ್ದೇ ಒಂದು ಐಡೆಂಟಿಟಿ ಕೂಡ ಇಲ್ಲ. ಇವಳು ಹೇಳ್ತಾಳೆ, ನನ್ಗೆ ಇದನ್ನೆಲ್ಲ ನೋಡ್ತಾ ಇದೆ ತುಂಬಾನೇ ಸ್ಟ್ರೇಂಜ್ ಆಗಿ ಅನಿಸ್ತದೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ. ಅದಾದ್ಮೇಲೆ ಹೀರೋ ಹೆಂಗೋ ಸಮಾಧಾನ ಮಾಡಿ ಹೀರೋಯಿನ್ ಕರ್ಕೊಂಡೋಗಿ ಟೆರ್ರಸ್ ಮೇಲೆ ಕುತ್ಕೊಂಡು ಮಾತಾಡುವಾಗ ಹೀರೋಯಿನ್ ಹೇಳ್ತಾಳೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನನಗ್ ಬದುಕ್ಬೇಕು ಅಂತ ಅನಿಸ್ತಾ ಇದೆ, ಎಲ್ಲರೂ ನನ್ ಮೇಲೆ ಡೌಟ್ ಪಡ್ತಿದ್ದಾರೆ, ಟೈಮ್ ಕಡಿಮೆನೆ ಇರೋದು ಅಂದಾಗ ಹೀರೋ ಸಮಾಧಾನ ಮಾಡ್ತಾನೆ, ನೀನೇನು ಭಯ ಪಡ್ಬೇಡ, ನಿನ್ಗೇನು ಆಗದೆ ಇರೋಂಗ್ ನೋಡ್ಕೊಳ್ತೀನಿ, ಅಷ್ಟು ಈಸಿಯಾಗಿ ನಿನ್ಗೆ ಏನಾದ್ರೂ ಆಗಕ್ ಬಿಟ್ಬಿಡ್ತೀನಾ ಅಂತ ಅವಳಿಗೆ ಸಮಾಧಾನ ಆಗೋ ತರ ಮಾತಾಡ್ತಾನೆ. ಅದೇ ಟೈಮಲ್ಲಿ ಹೀರೋಯಿನ್ ಒಂದ್ ವಿಷಯನ ಯೋಚನೆ ಮಾಡ್ತಾಳೆ. ಅವಳು ಬೆಳಿಗ್ಗೆ ಎದ್ದಿದ ತಕ್ಷಣ ಅವಳು ಇದ್ದಿದ್ ರೂಮ್ ಅಲ್ಲಿ ಒಂದು ರೇಡಿಯಂ ಲೈಟ್ ಮಿಷನ್ ಇಟ್ಟಿರ್ತಾರೆ. ಈ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇಟ್ಟಾಗ ಕಣ್ಣು ಕಾಣಿಸ್ತಾ ಇರೋದಲ್ಲ, ರೇಡಿಯಂ ಲೈಟ್ ಅಲ್ಲಿ ಕಾಣಿಸುತ್ತಲ್ಲ, ಆ ತರದೊಂದು ಇರುತ್ತೆ. ಅದ್ ನೆನಪು ಬಂದಿದ ತಕ್ಷಣ ಹೋಗಿ ಅದನ್ನ ಎತ್ಕೊಳ್ತಾರೆ. ನೈಟ್ ಒಂದು ಮಾಫಿಯಾ ಒಂದು ಹುಡುಗಿನ ಸಾಯಿಸಿರ್ತಾರಲ್ಲ, ಅದ್ ಯಾರು ಅಂತ ಕಂಡಿಡಿಯಕ್ಕೆ ಆ ಸಾಯಿಸಿರೋ ಜಾಗಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ಬಾಗ್ಲೆಲ್ಲ ಫುಲ್ ಆಗಿ ಹೊಡೆದಾಕಿರ್ತಾರೆ. ಅದು ಹೆಂಗ್ ಹೊಡೆದಾಕಿರ್ತಾರೆ ಅಂದ್ರೆ ಈ ಕ್ಯಾಮ್ರಾಮನ್ ಒಂದು ಕೊಡಿಲಿನ ಎತ್ತಿ ಒಂದ್ ತಲೆ ಮೇಲೆ ಚುಚ್ಕೊಂಡು ಸತ್ತೋಗಿರ್ತಾನಲ್ಲ, ಆ ಕೊಡಿಲಿನ ಯೂಸ್ ಮಾಡಿನೇ ಬಾಗಲ್ನೆಲ್ಲ ಹೊಡೆದಿರೋದು. ಯಾಕಂದ್ರೆ ಕೊಡಿಲಿ ಇದ್ದಿದ್ ಬ್ಲಡ್ ಎಲ್ಲ ಈಗ ಬಾಗಲ್ ಮೇಲೆ ಇರುತ್ತೆ. ಅಷ್ಟೆಲ್ಲ ಇದರಿಂದ ಈಸಿಯಾಗ ಮಾಫಿಯಾ ಯಾರು ಅಂತ ಕಂಡಿಡಿಬಹುದು. ಈ ಕೊಡ್ಲಿರೋ ಬ್ಲಡ್ ಅವನ್ ಮೇಲೆ ಕೂಡ ಆಗಿರುತ್ತೆ. ಇನ್ ಕೇಸ್ ಅದು ಡ್ರೈ ಆಗಿದ್ರೆ ಕೂಡ ಈ ರೇಡಿಯಂ ಲೈಟ್ ನ ಯೂಸ್ ಮಾಡಿ ನಾವ್ ಅದನ್ನ ಕಂಡಿಡಿಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯ್ತು ಬೇಗ ಬಾ, ಫಸ್ಟ್ ಹೋಗಿ ಯಾರಂತ ಕಂಡಿಡಿನ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇದ್ರಲ್ಲಿ ಇನ್ನೊಂದ್ ಪ್ರಾಬ್ಲಮ್ ಕೂಡ ಇದೆ. ಯಾಕಂದ್ರೆ ನಿನ್ನೆ ಆ ಕ್ಯಾಮ್ರಾಮನ್ ಅವ್ನ ತಲೆಯಲ್ಲಿ ಆ ಕೊಡ್ಲಿನ ಇಳಿಸ್ಕೊಂಡು ಸಾಯಿಸ್ಬೇಕಾದ್ರೆ ಬ್ಲಡ್ ಎಲ್ಲ ಫುಲ್ ಆಗಿ ಸ್ಪ್ರೆಡ್ ಆಯ್ತಲ್ಲ, ಅವಾಗ ನನ್ ಮೇಲೆ ಕೂಡ ಬ್ಲಡ್ ಬಿದ್ದಿದೆ. ಅಷ್ಟೇ ಅಲ್ಲ, ಅಲ್ಲಿ ಸುತ್ತ ಇದ್ದ ಕೆಲವ್ರ ಮೇಲೆಲ್ಲ ಬ್ಲಡ್ ಬಿದ್ದಿದೆ, ಇದರಿಂದ ಅಮಾಯಕರು ಕೂಡ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ತಾಳೆ. ಸೊ ನಮ್ಗೆ ಈ ಐಡಿಯಾ ವರ್ಕೌಟ್ ಆಗಲ್ಲ, ಬೇರೆ ಏನಾದ್ರೂ ಐಡಿಯಾನ ಮಾಡ್ಬೇಕು ಅಂದಾಗ ಒಂದು ಮೆಸೇಜ್ ಬರುತ್ತೆ. ಹೀರೋಯಿನ್ ಫ್ರೆಂಡ್ ಓಜಂಗೆ ಮಾಡಿರೋದು, ನಾನ್ ಫುಟೇಜ್ ಎಲ್ಲ ರಿಕವರಿ ಮಾಡ್ಬಿಟ್ಟೆ, ಎಲ್ಲರೂ ಬೇಗ ಬನ್ನಿ ಅಂತ. ಎಲ್ಲರಿಗ ಜಾಗಕ್ಕೆ ಹೋಗಿರ್ತಾರೆ. ಏನಪ್ಪಾ ಫುಟೇಜ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಅಂದ್ರೆ ಮಾಫಿಯಾ ಮಾತ್ರ ತಾನೇ ನೈಟ್ ಅಲ್ಲಿ ಎದ್ದಿರೋದು, ಯಾರ ಮಾಫಿಯಾ ಯಾರಲ್ಲೆಲ್ಲ ಓಡಾಡ್ತಾರೆ ಅಂತ ಗೊತ್ತಾಗ್ಬಿಡತ್ತೆ ಅಂತ ಎಲ್ಲರೂ ತುಂಬಾ ಇಂಟ್ರೆಸ್ಟ್ ಆಗಿ ಅದನ್ನ ನೋಡ್ತಾ ಇದ್ರೆ ದಡಾ ಬುಡ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಎಲ್ಲ ಫುಲ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇವ್ರಿಗೆಲ್ಲ ಏನ್ ಅರ್ಥ ಆಗ್ತಿಲ್ಲ, ಏನ್ ಆಗ್ತಿದೆ ಅಂತ ಎಲ್ಲರೂ ಹಂಗೆ ತುಂಬಾ ಎದುರ್ಕೊಂಡಿರ್ತಾರೆ. ಹಾಗೆ ಬುಲಿ ಗ್ಯಾಂಗ್ ಲೀಡರ್ ಇರ್ತಾನಲ್ಲ, ಅವ್ನ್ ಮತ್ತೆ ಹೀರೋಯಿನ್ ಮೇಲೆ ಡೌಟ್ ಪಡ್ತಾನೆ, ಸೂಪರ್ ಆಗಿ ಮಾಡಿದೀರಾ, ಏನು ಆಕ್ಟ್ ಮಾಡ್ತಾ ಇದೀರಾ, ನೀನೇ ಮಾಫಿಯಾ ಅಂತ ಗೊತ್ತಾಯ್ತು ಅಂತ ಎಲ್ಲರ ಹತ್ರ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ನಿನ್ ಫ್ರೆಂಡ್ ನಿನ್ನ ಕಾಪಾಡಕ್
ಬರ್ತಾ ಇದ್ದಾಳೆ. ಚೆನ್ನಾಗಿ ಗ್ರೂಪ್ ಅಲ್ಲಿ ಗೇಮ್ ಮಾಡ್ತಾ ಇದ್ದೀರಾ, ನೀವೇ ಬಾಂಬ್ ಇಟ್ಟಂಗ್ ಇಟ್ಬಿಟ್ಟು ಈಗ ನೀವೇ ಅದನ್ನ ಕಣ್ಣಿಡಿಯಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಹೀರೋಯಿನ್ ಅಂತೂ ತುಂಬಾನೇ ಕೇಳ್ಕೊಳ್ತಾಳೆ, ನಾನೆಲ್ಲ ಮಾಫಿಯಾ, ದಯವಿಟ್ಟು ನನ್ನ ನಂಬಿ, ನಾನು ಒಂದು ಸಿಟಿಸನ್ ಅಂತ ತುಂಬಾನೇ ಹೇಳ್ ನೋಡ್ತಾಳೆ. ಆದ್ರೆ ಯಾರು ನಂಬೋ ತರ ಇಲ್ಲ. ಈ ತರ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಈ ಬುಲಿ ಗ್ಯಾಂಗ್ ಲೀಡರ್ ಬೇರೆ ಹೀರೋಯಿನ್ ಗೆನೆ ವೋಟ್ ಮಾಡಿ ಅಂತ ಹೇಳ್ಬಿಡ್ತಾನೆ. ಅದೇ ಟೈಮ್ ಅಲ್ಲಿ ಅಲ್ಲಿ ಅಷ್ಟು ಸಿಸ್ಟಮ್ ಎಲ್ಲ ಒಡೆದೋಗಿತ್ತಲ್ಲ, ಬಟ್ ಒಂದೇ ಒಂದು ಪಿಸಿ ಮಾತ್ರ ಆನ್ ಆಗುತ್ತೆ. ಏನಂತ ನೋಡಿದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಸಿಸಿಟಿವಿ ಕ್ಯಾಮೆರಾ ನಲ್ಲಿ ಒಂದೇ ಒಂದು ಹುಡುಗಿ ನಿಂತಿರ್ತಾಳೆ. ಈಗ ಫುಟೇಜ್ ನ ನೋಡಿದ ತಕ್ಷಣ ಹೀರೋಯಿನ್ಗೆ ಅರ್ಥ ಆಗೋಗುತ್ತೆ, ನಾನು ಸ್ಟಾರ್ಟಿಂಗ್ ಇಂದ ಇಲ್ಲಿ ಬಂದಾಗಿಂದ ಒಂದ್ ದೆವ್ವನ ನನ್ನ ಹಿಂಬಾಲಿಸ್ತಾ ಇದೆ ಅಂತ ಹೇಳಿದ್ನಲ್ಲ, ಆ ದೆವ್ವ ಇದೆ, ಇದನ್ನೇ ನಾನು ನೋಡಿದ್ದು ಅಂತ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋರ್ಗೆಲ್ಲ ಶಾಕ್ ಆಗ್ಬಿಡುತ್ತೆ, ಏನ್ ದೆವ್ವ ಕತೆ ಕಟ್ತಾ ಇದ್ದಲ್ಲಿ ಇವಳು ಅಂತ. ಅದ್ರಲ್ಲ ಬುಲಿ ಗ್ಯಾಂಗ್ ಲೀಡರ್ ಅಂತೂ ತುಂಬಾನೇ ಬೈತಾನೆ, ಇವಾಗ ಈ ಹೊಸ ಸ್ಟೋರಿ ಬೇರೆ ಸ್ಟಾರ್ಟ್ ಮಾಡಿದೀರಾ, ಇನ್ನು ಏನೆಲ್ಲ ಪ್ಲಾನ್ ಮಾಡಿದೀರಾ ಅಂತ ಗೊತ್ತಿಲ್ಲ, ಇಲ್ಲಿಗೆ ಆಕ್ಟಿಂಗ್ ನ ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೆದರಿಸ್ತಾನೆ. ಆಗ ಹೋಜಂಗೋ ಬುಲಿ ಗ್ಯಾಂಗ್ ಲೀಡರ್ ನ ಬೈತಾಳೆ, ಏಯ್ ನಿನ್ ಕಣ್ಗಿನ್ ಕಾಣಿಸುತ್ತಾ ಇಲ್ವಾ, ಅಲ್ಲಿ ನೋಡು ಸಿಸ್ಟಮ್ ನ ನೋಡು, ಆ ಸಿಸ್ಟಮ್ ಅಲ್ಲಿ ಇರೋ ಟೈಮಿಂಗ್ ನ ಸ್ವಲ್ಪ ಕಣ್ಣು ಬಿಟ್ಟು ನೋಡು, ಅದೀಗ ಲೈವ್ ಅಲ್ಲಿ ಓಡ್ತಾ ಇದೆ, ಅಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ ಅಂದಾಗ ಇವ್ರಂತೂ ಇನ್ನು ನಂಬ್ತಾನೆ ಇಲ್ಲ. ನಿಮ್ಗೆ ಕೇಳಿಸ್ಕೊಳಕ್ ಒಬ್ರು ಇದ್ದಾರೆ ಅಂದ್ರೆ ಕತೆ ಕತೆಯಾಗಿ ಹೇಳ್ತಾ ಇರ್ತಿರಲ್ವಾ, ನಾವೆಲ್ಲ ನಂಬಲ್ಲ ಅಂದಾಗ ಇನ್ನು ಹೇಳ್ತಾಳೆ, ಸರಿ ಆಯ್ತು ಬರೀ ನಾವಲ್ಲೇ ಹೋಗಿ ನೋಡೋಣ ಅಂತ. ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಏರಿಯಾಗ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ, ಆ ದೆವ್ವನ ಹುಡುಕ್ತಾ ಇದಾರೆ ಅಥವಾ ಬೇರೆ ಹುಡುಕ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ಬಂದ್ ನೋಡಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಹತ್ರ ಹುಡುಗಿನೇ ಇರೋದಿಲ್ಲ. ಇದೇ ಟೈಮ್ ಅಲ್ಲಿ ಇಲ್ಲ ಬುಲಿ ಗ್ಯಾಂಗ್ ಲೀಡರ್ ಗೆ ಟೆನ್ಷನ್ ಆಗ್ಬಿಡುತ್ತೆ, ಇದಕ್ ಮೇಲೆ ನಾನು ಈ ತರ ಕತೆಗಳನ್ನ ನಂಬ್ಕೊಂಡು ಹುಡ್ಕೋಕೆ ರೆಡಿಯಾಗಿಲ್ಲ, 12 ಗಂಟೆ ಕೂಡ ಆಗ್ತಾ ಬಂದಿದೆ, ನಾನಂತೂ ಓಟ್ ಅವಳಿಗೆ ಹಾಕೋದು, ಇನ್ನು ಯಾರೆಲ್ಲ ಓಟ್ ಹಾಕಿ ಮುಗಿಸಿಲ್ವಾ ಬೇಗ ಹಾಕಿ ಮುಗಿಸಿ ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಹೀರೋ ಹೇಳ್ತಾನೆ, ಸರಿ ಸರಿ ದಯವಿಟ್ಟು ನನ್ ಮಾತ್ ಕೇಳಿ, ನನ್ನ ಹತ್ರ ಒಂದು ಐಡಿಯಾ ಇದೆ, ಈಗ 12 ಗಂಟೆ ಆಗ್ತಾ ಬಂದಿರೋದ್ರಿಂದ ಓಟ್ ಹಾಕಿಲ್ಲ ಅಂದ್ರೆ ತಾನೇ ಸಾಯೋದು, ನನ್ಗೂ ಮತ್ತೆ ಹೀರೋಯಿನ್ ಇಬ್ಬರಿಗೂ ಈಕ್ವಲ್ ಆಗಿ ಓಟ್ ಹಾಕಿ, ಅದರಿಂದ ಇವತ್ತು ವೋಟಿಂಗ್ ಸೆಷನ್ ಸ್ವಲ್ಪ ನಿಂತಂಗಾಗುತ್ತೆ, ಯಾರು ಸಾಯೋದಿಲ್ಲ, ಈ ತರ ಮಾಡ್ಬೋದಲ್ವಾ ಪ್ಲೀಸ್ ಅಂತ ತುಂಬಾ ಕೇಳಿದಾಗ ಅಲ್ಲಿರೋರೆಲ್ಲ ಸರಿ ಆಯ್ತು ಒಳ್ಳೆ ಐಡಿಯಾ ತಾನೆ ಅಂತ ಹೇಳಿ ಇಬ್ಬರಿಗೂ ಈಕ್ವಲ್ ಆಗಿ ವೋಟಿಂಗ್ಸ್ ನ ಹಾಕ್ತಾರೆ. ಸ್ವಲ್ಪ ತಾಗುತ್ತೆ ಅಂದ್ರೆ 12 ಗಂಟೆನೂ ದಾಟುತ್ತೆ, ಏನೇ ಒಂದು ಅನೌನ್ಸ್ಮೆಂಟ್ ಬರಲ್ಲ, ಲೈಟ್ ಆಗಿ ಎಲ್ಲರೂ ಸ್ವಲ್ಪ ಖುಷಿ ಪಡ್ತಾರೆ. ಆದ್ರೆ ಅದೇ ಟೈಮ್ಗೆ ಒಂದು ಅಲಾರಂ ಸೌಂಡ್ ಕೇಳಿಸುತ್ತೆ, ಪ್ಲಸ್ ಅನೌನ್ಸ್ಮೆಂಟ್ ಬರುತ್ತೆ. ಈಗ ವೋಟ್ ಟೈ ಆಗಿರೋದ್ರಿಂದ ಈ ಪ್ಲೇಯರ್ಸ್ ಗೆಲ್ಲ ಮತ್ತೆ 2 ಮಿನಿಟ್ಸ್ ಟೈಮ್ ಕೊಡ್ತೀವಿ, ಅದರಲ್ಲಿ ಮತ್ತೆ ವೋಟಿಂಗ್ ನ ಮಾಡಿ, ಅದ್ರಲ್ಲಿ ಯಾರಿಗೆ ಹೆಚ್ಚಿಗೆ ವೋಟ್ ಆಗಿದೆಯೋ ಅವರೇ ಸಾಯೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಹೀರೋ ಹೀರೋಯಿನ್ ಮಾತ್ರ ವೋಟ್ ಹಾಕ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಸೆಕೆಂಡ್ ಟೈಮ್ ಚಾನ್ಸ್ ಅಲ್ಲಿ ಕೂಡ ನೀವು ಇಬ್ಬರನ್ನ ಕೂಡ ಟೈ ಮಾಡಿದ್ರೆ ಆ ಇಬ್ಬರನ್ನ ಬಿಟ್ಟು ಮಿಕ್ಕಿದೆಲ್ಲಾ ಪ್ಲೇಯರ್ಸ್ ಕೂಡ ಇವತ್ ನೈಟೇ ಸತ್ತೋಗ್ತಾರೆ ಅಂತ ಬೇರೆ ಹೇಳ್ತಾರ. ಅಷ್ಟೇ ಇದರಿಂದ ಆ ಬುಲಿ ಗ್ಯಾಂಗ್ ಲೀಡರ್ ಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ, ನಿಮ್ಮಿಂದ ಇವಾಗ ನಾವೆಲ್ಲ ಸಿಕ್ಕಾಕೊಂಡು ಸಾಯೋ ತರ ಪರಿಸ್ಥಿತಿಗೆ ಬಂದ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾ ಇರ್ತಾನೆ. ಆ ಟೈಮ್ ಅಲ್ಲಿ ಹೀರೋ ಏನ್ ನನ್ನ ಯೋಚನೆ ಮಾಡ್ದ ಅಂತ ಗೊತ್ತಿಲ್ಲ, ನಾನೇ ಮಾಫಿಯಾ, ಎಲ್ಲರೂ ನನ್ಗೆ ವೋಟ್ ಮಾಡಿ ಅಂತ ಹೇಳ್ಬಿಡ್ತಾನೆ. ಇದರಿಂದ ಹೀರೋನ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಇದಕ್ಕೂ ಮುಂಚೆ ಹೀರೋ ಹೀರೋಯಿನ್ ಮಾತಾಡ್ಬೇಕಾದ್ರೆ ನಿನ್ಗೇನು ಆಗಕ್ ಬಿಡಲ್ಲ ಅಂತ ಇವ್ನು ಹೇಳಿರ್ತಾನಲ್ಲ, ಆ ಮಾತ್ಗೋಸ್ಕರನೇ ಇವ್ನು ನನ್ನ ಕಾಪಾಡೋದಕ್ಕೋಸ್ಕರನೇ ಇವ್ನ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವಳಂತೂ ತುಂಬಾನೇ ಕೇಳ್ಕೊಳ್ತಾಳೆ, ಬೇಡ ಈ ತರ ಮಾಡ್ಬೇಡ ಅಂತ. ಆದ್ರೆ ಟೈಮ್ ಮುಗಿತಾ ಇರೋದ್ರಿಂದ ಬೇರೆಯವರು ಕೂಡ ಬೇರೆ ಆಪ್ಷನ್ ಇಲ್ಲ, ಅವ್ನ್ ಭಯಾರೆ ಅವನೇ ಹೇಳಿದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ನಿಗೆ ವೋಟ್ ಮಾಡ್ಬಿಡ್ತಾರೆ. ವೋಟ್ ಮಾಡೋದು ಅಲ್ಲದೆ ಎಲ್ಲರೂ ಅಲ್ಲಿಂದ ಎದ್ದು ಬಿದ್ದು ಓಡೋಟೋಗ್ತಾರೆ, ಯಾಕಂದ್ರೆ ನೈಟ್ ಅಲ್ಲಿ ಮಾಫಿಯಾಸ್ ಮಾತ್ರ ತಾನೇ ಎದ್ದಿರ್ತಾರೆ, ಸಿಟಿಸನ್ಸ್ ನ ಸಾಯಿಸ್ಬೇಕು ಅಂತ ಅವರೆಲ್ಲ ಹುಡುಕ್ತಾರೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಭಯ ಪಟ್ಕೊಂಡು ಒಬ್ಬೊಬ್ರು ಹೋಗಿ ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಹೀರೋಯಿನ್ ಅಂತೂ ಬಿಡ್ತಾನೆ ಇಲ್ಲ ಹೀರೋನ, ನಾನ್ ಬಿಡಲ್ಲ, ದಯವಿಟ್ಟು ನಿನ್ನ ಹತ್ರ ಸಾಯ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ ಅಂತ ತುಂಬಾ ಕೇಳ್ಕೊಳ್ತಾಳೆ. ಆದ್ರೆ ಹೋಜಂಗು ಮತ್ತೆ ಜಿನ್ ಮಾತ್ರ ಹೆಂಗಾದ್ರೂ ಮಾಡಿ ಇವಳ ಕರ್ಕೊಂಡು ಹೋಗ್ಬೇಕು ಅಂತ ಬಲವಂತವಾಗಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ನೆಕ್ಸ್ಟ್ ಸಾಯೋದು ಜಿನ್ ಅಂತ. ಅಷ್ಟೇ ಎಲ್ಲರೂ ಸತ್ತಿತರ, ಅವ್ನ್ ಕಣ್ ಕೂಡ ವೈಟ್ ಕಲರ್ ಆಗುತ್ತೆ, ಅದೇ ತರ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದು ಸತ್ತೋಗ್ತಾನೆ ಪಾಪ. ಈಗ 12 o'clock ದಾಟಿರೋದ್ರಿಂದ ಎಲ್ಲರೂ ಸ್ಲೀಪಿಂಗ್ ಮೋಡ್ಗೆ ಹೊಟ್ಟೋಗ್ತಾರೆ. ಹೀರೋಯಿನ್ ಅಂತೂ ಯಾವ್ದೋ ಒಂದು ಓಪನ್ ಏರಿಯಾನಲ್ಲಿ ಮಲಗಿದಾಳೆ ಅಂತ ಕಾಣಿಸುತ್ತೆ, ಅವಳನ್ನ ಸಾಯಿಸಕ್ಕೆ ಒಂದು ಮಾಫಿಯಾ ಬರ್ತಾ ಇರ್ತಾಳೆ, ಅದು ಒಂದು ಹುಡುಗಿನೇ. ಯಾರಂತ ನೋಡಿದ್ರೆ ಆ ಜೂನಾ, ಅಂದ್ರೆ ಇವಳು ಕೂಡ ಒಂದು ಮಾಫಿಯಾನಾ ಅಂತ ಇವಾಗ ಎಲ್ಲರಿಗೂ ಶಾಕ್ ಆಗತ್ತಲ್ವಾ. ಅವಳು ಸ್ಟ್ರೇಟ್ ಆಗಿ ಹೀರೋಯಿನ್ ಹತ್ರ ಹೋಗ್ತಾಳೆ ಸಾಯಿಸ್ಬೇಕು ಅಂತ, ಯಾಕಂದ್ರೆ ಹೀರೋ ಸತ್ತೋದಲ್ವಾ, ಅದ ಕಾರಣ ಇವಳಿಗೋಸ್ಕರನೇ ಅವ್ನ್ ಸತ್ತಿದ್ದು ಅಂತ ಹೇಳ್ಬಿಟ್ಟು ಇವಳಿಗೂ ಅರ್ಥ ಆಗಿರುತ್ತೆ. ಇವಳಿಗೆ ಹೀರೋ ಮೇಲೆ ಫೀಲಿಂಗ್ಸ್ ಇರುತ್ತಲ್ವಾ, ಅದರಿಂದ ಈಗ ಹೀರೋಯಿನ್ ಮೇಲೆ ಇವಳಿಗೆ ತುಂಬಾನೇ ಕೋಪ ಬರುತ್ತೆ. ಅದಾದ್ಮೇಲೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ, ಏನಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ದಿನ ಎಲ್ಲರೂ ಮಲಗ್ಬಿಟ್ಟಿರ್ತಾರಲ್ಲ, ಸ್ಲೀಪಿಂಗ್ ಮೋಡ್ ಕೊಟ್ಟೋಗ್ತಾರಲ್ಲ, ಒಬ್ಬಂಗೆ ಕನ್ನಡಿ ಹೊಡ್ಕೊಂಡೋಗಿ ಬಿದ್ದೋಗ್ತಾನಲ್ಲ, ಆ ಟೈಮಲ್ಲಿ ಅಲ್ಲಿ ಟೋಟಲ್ ಆಗಿ 4 ಜನಕ್ಕೆ ಎಚ್ಚರ ಆಗಿರುತ್ತೆ. ಯಾರ್ಯಾರಂತ ನೋಡಿದ್ರೆ ಈ ಜೂನಾ ಅನ್ನೋ ಹುಡುಗಿ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಾತ್ರೂಮ್ ಅಲ್ಲಿ ಸತ್ತೋಗಿರ್ತಾನಲ್ಲ ಒಂದು ಹುಡುಗ, ಅವನು ಕ್ಯಾಮ್ರಾಮ್ಯಾನ್, ಮತ್ತೆ ಆಡಿಟೋರಿಯಂ ಅಲ್ಲಿ ಫೋನ್ ಎಲ್ಲ ಹಾಕಿದಾಗ ಒಂದು ಹುಡುಗಿ ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಸತ್ತೋಗಿರ್ತಾಳಲ್ಲ ಕಡ್ಡಿನ ಚುಚ್ಕೊಂಡು, ಆ ಹುಡುಗಿ. ಟೋಟಲ್ ಆಗಿ 4 ಜನ ಒಂದ್ ರೂಮ್ ಅಲ್ಲಿ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅಯ್ಯೋ ಟೈಮ್ ಬೇರೆ ಮುಗಿತಾ ಇದೆ, ನಾವ್ ಯಾರಾದ್ರೂ ಒಬ್ಬರನ್ನ ಸಾಯಿಸ್ಲೇಬೇಕಲ್ಲ, ನನ್ಗಂತೂ ಸಾಯಿಸಕ್ ಮನ್ಸ್ ಬರ್ತಿಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಹಂಗೆ ಮಾತಾಡ್ಕೊಂಡು ತುಂಬಾನೇ ಭಯದಲ್ಲಿ ಇರ್ತಾರೆ. ಆ ಟೈಮಲ್ಲಿ 6 ಗಂಟೆ ಆಯ್ತು, ನಿಮ್ಗೆ ಕೊಟ್ಟಿರೋ ಟಾಸ್ಕ್ ನ ನೀವು ಮಾಡಿಲ್ಲ, ಮಾಫಿಯಾ ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡದೇ ಇರೋದ್ರಿಂದ ಈಗ ನಿಮ್ಮಲ್ಲಿ ಒಬ್ರು ಸತ್ತೋಗ್ತಾರೆ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಅವಾಗ್ಲೇ ಆ ಸ್ಟಾರ್ಟಿಂಗ್ ಬಾತ್ರೂಮ್ ಅಲ್ಲಿ ಸತ್ತೋಗಿರ್ತಾನಲ್ಲ, ಅವ್ನ ಹಂಗೆ ಕಾನ್ಶಿಯಸ್ನೆಸ್ ನ ಕಳ್ಕೊಂಡು ಅಲ್ಲಿರೋ ಒಂದು ಫೈರ್ ಎಕ್ಸಾಸ್ಟರ್ ನ ಎತ್ಕೊಂಡು ಅವನಾಗ ಅವನೇ ಓಡ್ಕೊಂಡು ಸತ್ತೋಗಿರೋದು. ಸ್ಟಾರ್ಟಿಂಗ್ ಇಂದ ಒಂದು ಕನ್ಫ್ಯೂಷನ್ ಇತ್ತಲ್ವಾ, ಯಾರು ಇವ್ರನ್ನ ಸಾಯಿಸಿದ್ದು, ಯಾವ ಮಾಫಿಯಾ ಇವ್ರನ್ನ ಸಾಯಿಸಿದ್ದು ಅಂತ. ಸೊ ಇವ್ರು ಕೊಟ್ಟಿರೋ ರೂಲ್ಸ್ ನ ಇವ್ರು ಫಾಲೋ ಮಾಡದೇ ಇದ್ದಕ್ಕೆ ಅವ್ನ್ಗ ಅವನೇ ಸೆಲ್ಫ್ ಡಿಸ್ಟ್ರಾಕ್ಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಆಕ್ಚುಲಿ ಇವ್ರು ಫಸ್ಟ್ ಡೇ ಯಾರನ್ನು ಸಾಯಿಸಿರೋದಿಲ್ಲ, ಇವ್ರು ರೂಲ್ಸ್ ನ ಮೀರಿದಕ್ಕೆ ತಾನೇ ಇವರಲ್ಲಿ ಒಬ್ಬ ಸತ್ತಿದ್ದು. ಇದರಿಂದ ಇವರೇ ಮನ್ಸ್ನ ಕಲ್ ಮಾಡ್ಕೊಂಡಿರ್ತಾರೆ, ನಮ್ ಜೊತೆ ಓದಿರೋರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ನಮ್ ಪ್ರಾಣನ ನಾವು ಕೊಡಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ನಾವು ಒಬ್ಬರನ್ನ ಸಾಯಿಸ್ಲೇಬೇಕು ಅಂತ ಅದಕ್ಕೋಸ್ಕರ ಅವ್ರಾಗ ಅವರೇ ತಯಾರಾಗಿರ್ತಾರೆ, ಮೈಂಡ್ ಎಲ್ಲ ಸ್ಟ್ರಾಂಗ್ ಮಾಡ್ಕೊಂಡು. ಅಂದ್ರೆ ಈಗ ಸದ್ಯಕ್ಕೆ ನಮ್ಗೆಲ್ಲ ಗೊತ್ತಿರೋದು 4 ಮಾಫಿಯಾ, ಅದ್ರಲ್ಲಿ ಈಗ 3 ಜನ ಆಲ್ರೆಡಿ ಸತ್ತೋದ್ರು. ಈಗ ಇವ್ರ ಗ್ಯಾಂಗ್ ಅಲ್ಲಿ ಮಿಕ್ಕಿರೋದು ಜೂನಾ ಒಬ್ಳೆ, ಇವಳು ಒಬ್ಳೇನಾ ಮಾಫಿಯಾ ಅಥವಾ ಇನ್ನು ಯಾರಾದ್ರೂ ಇದಾರ ಅಂತ ಗೊತ್ತಿಲ್ಲ, ಅದನ್ನ ನಾವು ಮುಂದಕ್ಕೆ ನೋಡೋಣ. ಅದ್ರಲ್ಲೂ ಮುಖ್ಯವಾಗಿ ಲಾಸ್ಟ್ ನೈಟ್ ಒಂದು ಹುಡುಗಿ ಸತ್ತೋಗಿರ್ತಾಳಲ್ಲ, ಇಬ್ರು ಲಾಸ್ಟ್
ಲಾಸ್ಟ್ ಅಲ್ಲಿ ವೋಟ್ ಮಾಡಿದಾಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆ ಹುಡುಗಿ ಕೂಡ ಸತ್ತೋಗ್ತಾಳಲ್ವಾ, ಆ ಹುಡುಗಿನ ಸಾಯಿಸಿದ್ ಬೇರೆ ಯಾರು ಅಲ್ಲ, ಈ ಜೂನೋನ ಹುಡುಗಿನೇ. ಅದೇ ಕ್ಯಾಮ್ರಾಮನ್ ಸಾಯಿಸ್ಬೇಕಾದ್ರೆ ಅಲ್ಲಿರೋ ಕೊಡ್ಲಿನ ತಲೆಗೆ ಚುಚ್ಕೊಂಡಿರ್ತಾನಲ್ಲ, ಕೊಡ್ಲಿನ ಕಿತ್ಕೊಂಡೋಗಿ ಡೋರ್ ನ ಓಪನ್ ಮಾಡಿ ಆ ಹುಡುಗಿನ ಸಾಯಿಸಿರ್ತಾಳೆ. ಈ ಜೂನನೇ ಆ ಕೆಲ್ಸನ ಮಾಡಿರೋದು. ಬಟ್ ಈ ವಿಷಯ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ ಕೂಡ ಒಂದ್ ಸಿಟಿಸನ್ ನ ಸಾಯಿಸ್ಬೇಕಲ್ಲ, ಅದಕ್ಕೆ ನಮ್ ಹೀರೋನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಬರೋದು. ಇನ್ನೇನ್ ಕೊಡ್ಲಿನ ಎತ್ತಾಳೆ ಸಾಯಿಸ್ಬೇಕು ಅಂತ ಆ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಮಾಫಿಯಾಸ್ಗೆಲ್ಲ ಈಗ ಒಂದು ಮೀಟಿಂಗ್ ಇದೆ, ಎಲ್ಲರೂ ಬಂದು ಅಟೆಂಡ್ ಮಾಡಿ ಅಂತ. ಇನ್ನು ರೂಲ್ಸ್ ನ ಮೀರಕ್ ಆಗಲ್ವಲ್ಲ, ಅದಕ್ಕೆ ಅವಳು ಕೊಡ್ಲಿನ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದನೇ ಗೊತ್ತಾಗುತ್ತೆ ಮಾಫಿಯಾಸ್ಗೆಲ್ಲ ಮೀಟಿಂಗ್ ಅಂತ ಹೇಳಿದ್ರೆ ಇನ್ನು ಯಾರೋ ಮಾಫಿಯಾಸ್ ಇದಾರೆ, ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ. ಈಗ ಸದ್ಯ ಗೊತ್ತಿರೋದು ಜೂನಾ ಒಬ್ಳೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಹೀರೋನ್ಗೆ ಎಚ್ಚರ ಆಗಿದ ತಕ್ಷಣ ಓಡೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡ್ತಾಳೆ. ಹೀರೋ ಅಂತೂ ಹಂಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸತ್ತು ಬಿದ್ದಿರ್ತಾನೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ತುಂಬಾನೇ ಬೇಜಾರಾಗುತ್ತೆ. ಅವಳಂಗೆ ನೀರ್ ಗೆಳದ್ ಬಿಡ್ತಾಳೆ. ಇಳ್ದೋಗ್ಬಿಟ್ಟು ಅವ್ನು ನಂಗೆ ಎತ್ಕೊ ಬಂದ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ನನ್ನಿಂದನೇ ಇದೆಲ್ಲ ಆಗಿದ್ದು, ನನ್ನ ಕಾಪಾಡೋದಕ್ಕೋಸ್ಕರ ನಿನ್ ಪ್ರಾಣ ನೀನ್ ಕೊಟ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋದು ತುಂಬಾನೇ ಅಳ್ತಾಳೆ. ಅಷ್ಟೇ ಅಲ್ಲ, ನೀನ್ ಬದುಕಿರ್ಬೇಕಾದ್ರೆ ನಾನು ನಿನ್ನ ಹತ್ರ ಇದು ಹೇಳ್ಬೇಕಾಗಿತ್ತು, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹಂಗೆ ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಆ ಟೈಮಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂತ ನೋಡಿದ್ರೆ ನೈಟ್ ಇದ್ರ ವೋಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಈ ಸಿಟಿಸನ್ಸ್ ಗ್ರೂಪ್ ಅಲ್ಲೇ ಒಬ್ರು ಡಾಕ್ಟರ್ ಇರ್ತಾರಲ್ವಾ, ಅವ್ರ ಪವರ್ ನ ಯೂಸ್ ಮಾಡಿದ್ದಾರೆ ಅಂತ. ಅಂದ್ರೆ ಅವ್ರ ಪವರ್ ನ ಯೂಸ್ ಮಾಡಿ ಒಬ್ಬರಿಗೆ ಪ್ರಾಣ ಕೊಡಬಹುದು ಅಂತ ಹೇಳಿರ್ತಾರೆ. ಅದರಿಂದ ಈಗ ನಮ್ ಹೀರೋ ಹಂಗೆ ನಾರ್ಮಲ್ ಆಗ್ಬಿಡ್ತಾನೆ. ಅಂದ್ರೆ ಈಗ ನೈಟ್ ಸತ್ತಿದ್ದಲ್ಲ, ಈಗ ನಾರ್ಮಲ್ ಆಗಿ ಮತ್ತೆ ಬದುಕ್ ಬಂದ್ಬಿಡ್ತಾನೆ. ಅವ್ರ ಪವರ್ ಯೂಸ್ ಮಾಡಿರೋದ್ರಿಂದ, ಅಂದ್ರೆ ಹೀರೋ ಬದುಕ್ಬೇಕು ಅಂತ ಅವ್ರು ವೋಟಿಂಗ್ ಮಾಡಿರೋದ್ರಿಂದ ಹೀರೋ ಕೂಡ ಬದುಕ್ಬಿಟ್ಟ. ಇದನ್ನ ನೋಡಿ ನಮ್ ಹೀರೋನ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಹಂಗೆ ಹಗ್ ಮಾಡ್ಕೊಂಡು ಅಳ್ತಾಳೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಜೂನಾ ಕೂಡ ಬರ್ತಾಳೆ. ಹೀರೋ ಈ ತರ ಬದುಕಿ ಬಂದಿರೋದ್ರಿಂದ ಅವಳಿಗೂ ತುಂಬಾನೇ ಸಂತೋಷ ಆಗುತ್ತೆ. ಹಂಗೆ ಬಂದವಳು ನಮ್ ಹೀರೋನ ಹಗ್ ಮಾಡ್ಕೊಂಡು ನನಗ್ ತುಂಬಾ ಸಂತೋಷ ಆಗ್ತಿದೆ ನೀನ್ ಮತ್ತೆ ಬದುಕ್ ಬಂದಿರೋದಕ್ಕೆ ಅಂತ ಫೀಲ್ ಮಾಡ್ತಾಳೆ. ಹೀರೋ ಹೇಳ್ತಾನೆ, ನನ್ಗೂ ಸಂತೋಷ ಆಗ್ತಿದೆ, ಆದ್ರೆ ನನಗೆ ಈ ತರ ಪ್ರಾಣ ಕೊಟ್ಟಿರೋ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ, ಅವ್ರನ್ನ ಕಂಡಿಡಿಬೇಕಲ್ಲ ಅಂತ ಇವ್ರು ಮಾತಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಈ ಬುಲ್ಲಿ ಗ್ಯಾಂಗ್ ಅಲ್ಲಿ ಒಬ್ಬ ಚೈನೀಸ್ ತರ ಒಬ್ಬ ಇರ್ತಾನೆ ಅಂತ ಹೇಳಿದ್ನಲ್ಲ, ಅವ್ನ್ ಏನ್ ಮಾಡ್ಬಿಟ್ಟು ಬಂದ ಅಂತ ಗೊತ್ತಿಲ್ಲ. ಈಗ ಅವ್ನ್ ಶರ್ಟ್ ನ ಬಿಚ್ಬಿಟ್ಟು ವಾಶ್ ಬೇಸಿನ್ ಅಲ್ಲಿ ಇಟ್ಟು ಚೆನ್ನಾಗಿ ಒಗಿತಾ ಇರ್ತಾನೆ. ಇವ್ನ್ ಏನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇಬ್ರು ಹುಡುಗರು ಆ ಕಡೆ ಬರ್ತಾರೆ. ಡುಮ್ಮಕ್ ಒಬ್ಬ ಇರ್ತಾನೆ ಮತ್ತೆ ಸ್ಮಾರ್ಟ್ ಆಗಿ ಒಬ್ಬ ಇರ್ತಾನೆ. ಅವ್ರಿಬ್ರು ಬಂದವ್ರು ಏನೋ ಮಾಡ್ತಾ ಇದೀಯ ಅಂದಾಗ ಅವ್ನ್ ಏನಿಲ್ಲ ಅಂತಾನೆ. ಅದ್ರ ಶಿಂಕೊಳಗಡೆ ನೋಡಿದ್ರೆ ಫುಲ್ ಆಗಿ ಬ್ಲಡ್ ಇರುತ್ತೆ. ಅದೇ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ನೈಟ್ ಟು ಮಾಫಿಯಾ ಅವರು ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ. ಏನಂದ್ರೆ ಒಬ್ಬ ಸಿಟಿಸನ್ ಸತ್ತೋಗಿದ್ದಾನೆ ಅಂತ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಶಾಕ್ ಆಗುತ್ತೆ. ಯಾರಪ್ಪ ಸತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದ್ ರೂಮ್ ಹತ್ರ ಹೋಗಿ ನೋಡಿದ್ರೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಸತ್ತಿರೋದ್ ಬೇರೆ ಯಾರು ಅಲ್ಲ, ಈ ಬುಲ್ಲಿ ಗ್ಯಾಂಗ್ ಅಲ್ಲೇ ಒಬ್ಬ ಇರ್ತಾನಲ್ವಾ ಕಲರ್ ಹೇರ್ ಇಟ್ಕೊಂಡು, ಅವನೇ ಸತ್ ಬಿದ್ದಿರೋದು. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಎಲ್ಲರ ಗಮನ ಈಗ ಆ ಚೈನೀಸ್ ತರ ಒಬ್ಬ ಇದ್ದಲ್ಲ ಅವ್ನ ಮೇಲೆ ಟರ್ನ್ ಆಗ್ಬಿಡುತ್ತೆ. ನೀನೆ ತಾನೇ ಮಾಫಿಯಾ, ನೀನೆ ತಾನೇ ಅವ್ನ ಪಕ್ಕದಲ್ಲಿ ಇದ್ದಿದ್ದು, ಹಂಗಾರೆ ನೀನೇ ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅವನ್ಗಂತೂ ತುಂಬಾನೇ ಭಯ ಆಗ್ಬಿಡುತ್ತೆ. ಅವ್ನು ಹತ್ಕೊಂಡೇ ಮಾತಾಡ್ತಾ ಇರ್ತಾನೆ, ಇಲ್ಲ ನಾನ್ ಮಾಫಿಯಾ ಅಲ್ಲ, ದಯವಿಟ್ಟು ನನ್ನ ನಂಬಿ, ನಾನು ಯಾವತ್ಕೋ ಅವನ ಜೊತೆನೆ ಇರ್ತಾ ಇದ್ದೆ, ನನ್ ಕ್ಲೋಸ್ ಫ್ರೆಂಡು, ನಾನ್ ಹೆಂಗ ಅವನ್ನ ಸಾಯಿಸ್ತೀನಿ, ಏನಾಯ್ತು ಅಂತಾನೆ ಗೊತ್ತಿಲ್ಲ, ನಾನು ಒಂದ್ ಸಿಟಿಸನ್, ನಾನ್ ಮಲಗ್ ಬಿಟ್ಟಿದ್ದೆ ನೈಟು, ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆಗಿ ಬ್ಲಡ್ ಆಗಿತ್ತು, ನನಗ್ ತುಂಬಾ ಭಯ ಆಗಿ ನಾನು ಹೋಗಿ ನನ್ನ ಶರ್ಟ್ ನ ಒಗಿತಾ ಇದ್ದೆ ಅಷ್ಟೇ, ನನಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ತುಂಬಾನೇ ಅಳ್ತಾನೆ. ಬಟ್ ಯಾರು ನಂಬೋ ತರ ಇಲ್ಲ. ಇದೇ ಟೈಮಲ್ಲಿ ನಮ್ ಹೀರೋಯಿನ್ ಅವಳ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾಳೆ. ಅವಳ ಹತ್ರ ಹೋದವಳು ನೋಡ್ತಾಳೆ, ಏನಂದ್ರೆ ಒಂದು ಮಾಫಿಯಾ ಒಂದು ಸಿಟಿಸನ್ ನ ಸಾಯಿಸ್ಬೇಕು ಅಂತ ಇವಳನ್ನ ಸಾಯಿಸಿಲ್ಲ, ತುಂಬಾನೇ ಕೋಪದಿಂದ ಸಾಯಿಸಿರೋ ತರ ಇದೆ. ಯಾಕಂದ್ರೆ ತುಂಬಾನೇ ಚುಚ್ಚಿ ಆ ಬ್ಲಡ್ ಅಲ್ಲಿ ಹಂಗೆ ಸ್ಪ್ರೆಡ್ ಆಗೋ ತರ ಸಾಯಿಸಿದ್ದಾರೆ. ಇದನ್ನ ಯಾರೋ ಅವನ ಮೇಲೆ ತುಂಬಾನೇ ಕೋಪದಿಂದ ಮಾಡಿರೋದು ಅಂತ ಹೇಳಿ ಕಂಡಿಡಿತಾಳೆ. ಅದ್ರಲ್ಲಿ ಈಗ ಅವ್ನ್ ಸತ್ಬಿದ್ದಿರೋದನ್ನ ಫೋಟೋಸ್ ಎಲ್ಲ ಎತ್ಕೊಂಡಿರ್ತಾಳಲ್ಲ, ಅದ್ರಲ್ಲಿ ಒಂದು ಫುಟ್ ಪ್ರಿಂಟ್ಸ್ ಎಲ್ಲ ಇರುತ್ತೆ. ಇದರಿಂದ ಈಸಿಯಾಗಿ ಯಾರ ಈ ಕಡೆ ಬಂದು ಹೋಗಿದ್ದು ಅಂತ ಗೊತ್ತಾಗುತ್ತೆ. ನಾವ್ ಅವನ್ನ ಕಂಡಿಡಿಬಹುದು ಅಂತ ಪ್ಲಾನ್ ಮಾಡ್ತಾರೆ. ಅಂದ್ರೆ ಸ್ಮಾರ್ಟ್ ಆಗಿ ಈಗ ತಾನೇ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನೊಂದ್ ಕಡೆ ಬುಲ್ಲಿ ಗ್ಯಾಂಗ್ ಲೀಡರ್ ಮತ್ತೆ ಚೈನಾ ಹುಡುಗನ ತೋರಿಸ್ತಾರೆ. ಅವನಂತೂ ತುಂಬಾನೇ ಕೇಳ್ಕೊಳ್ತಾ ಇರ್ತಾನೆ, ಏ ಜಂಗ್ ನೀನಾದ್ರೂ ನನ್ನ ನಂಬೋ, ನಾನ್ ಇದನ್ನ ಮಾಡಿಲ್ಲ, ನನ್ನ ಫ್ರೆಂಡ್ ನಾನ್ ಹೆಂಗೋ ಸಾಯಿಸ್ತೀನಿ, ಬೆಳಗ್ಗೆ ಹತ್ರ ಫುಲ್ ಆಗಿ ಬ್ಲಡ್ ಆಗಿರೋದ್ರಿಂದ ನಂಗೆ ತುಂಬಾನೇ ಭಯ ಆಯ್ತು, ಎಲ್ಲರೂ ಎಲ್ಲಿ ನನ್ ಮೇಲೆ ಡೌಟ್ ಪಡ್ತಾರೋ ಅಂತ ಹೇಳ್ಬಿಟ್ಟೆ ನಾನು ಹೋಗ ಶರ್ಟ್ ನ ಒಗಿತಾ ಇದ್ದಿದ್ದು, ಎಲ್ಲರ ತರ ನೀನು ನನ್ ಮೇಲೆ ಡೌಟ್ ಪಡ್ತಾ ಇದ್ಯಾ, ದಯವಿಟ್ಟು ನನ್ನ ನಂಬೋ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ತಾನೆ. ಅದಕ್ಕೆ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಹೇಳ್ತಾನೆ, ನನಗ್ ನಿನ್ ಮೇಲೆ ಏನು ಡೌಟ್ ಇಲ್ಲ, ನೀನೇನು ಭಯ ಪಡಬೇಡ, ಸುಮ್ನೆ ಇರು ಅಂತ ಸಮಾಧಾನ ಮಾಡ್ತಾನೆ. ಇನ್ನೊಂದ್ ಕಡೆ ಅವ್ನ್ ಡೆಡ್ ಬಾಡಿನ ಕೂಡ ಫ್ರೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಿನ್ನೆ ಹೋಗ್ಬಿಟ್ಟು ಬಟ್ಟೆನೆಲ್ಲ ಮುಚ್ಚಕ್ ಹೋಗೋದು. ಅದೇ ಟೈಮಲ್ಲಿ ಹೀರೋಯಿನ್ ಮತ್ತೆ ಓಜಂಗ್ ಇಬ್ರು ಕುತ್ಕೊಂಡು ಮಾತಾಡುವಾಗ ಹೀರೋಯಿನ್ ಹೇಳ್ತಾಳೆ, ಓಜಂಗ್ ಕರೆಕ್ಟ್ ಆಗಿ ಗಮನಿಸ್ದ, ಅವನು ನಾರ್ಮಲ್ ಆಗಿ ಸಾಯ್ಬೇಕು ಅಂತ ಇವ್ರ ಇದನ್ನ ಮಾಡಿಲ್ಲ, ತುಂಬಾನೇ ಕೋಪದಿಂದ ಚುಚ್ಚಿ ಸಾಯಿಸಿದಾರಲ್ವಾ ಅಂದಾಗ ಓಜಂಗ್ ಹೇಳ್ತಾಳೆ, ನಿನ್ಗೆ ಯಾಕೆ ಇದ್ರಲ್ಲಿ ಕೆಲ್ಸ, ಬನ ಸೈಲೆಂಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ತುಂಬಾ ಜನ ಆಶ್ಚರ್ಯವಾಗಿ ಗೋಡೆ ಹತ್ರ ನಿಂತ್ಕೊಂಡು ಅಲ್ಲಿ ಹಾಕಿರೋದನ್ನ ಏನೋ ಓದ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಈ ತರ ಹೀರೋ ಬಂದು ಮಾಫಿಯಾ ಅಲ್ಲ, ಅವನು ಒಂದು ಸಿಟಿಸನ್ ಅಂತ, ಅದ್ರಲ್ಲೂ ಬೈ ಪೊಲೀಸ್ ಅಂತ ಬರ್ದಿರ್ತಾರೆ. ಬೈ ಪೊಲೀಸ್ ಅಂದ್ರೆ ಪೊಲೀಸ್ ಯಾರೋ ಇದಾರೆ ಈ ಗ್ಯಾಂಗ್ ಅಲ್ಲಿ, ಯಾರಂತ ಗೊತ್ತಿಲ್ವೇ ಅನ್ನೋವಾಗ ಹೀರೋ ಹೇಳ್ತಾನೆ, ಹೌದು ನಾನ್ ಮಾಫಿಯಾ ಅಲ್ಲ, ನಾನು ಒಂದು ನಾರ್ಮಲ್ ಸಿಟಿಸನ್, ಆದ್ರೆ ಆ ಟೈಮ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಾನೇ ಸುಳ್ಳು ಹೇಳ್ದೆ ಅಂತ ಒಪ್ಕೊಳ್ತಾನೆ. ಆಗ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರ್ತಾಳಲ್ಲ ಆ ಹುಡುಗಿ ಬಂದು ಹೇಳ್ತಾಳೆ, ಹೌದು ನೈಟು ಹೀರೋ ಸತ್ ಮೇಲೆ ಕೂಡ ಅವನ ಐಡೆಂಟಿಟಿನ ರಿವೀಲ್ ಮಾಡಿಲ್ಲ, ಯಾಕಿರ್ಬೋದು ಅಂದಾಗ ಹೋಜಂಗ್ ಹೇಳ್ತಾಳೆ, ಆಕ್ಚುಲಿ ಅವನು ಗೇಮ್ ಇಂದ ಎಲಿಮಿನೇಟ್ ಆಗಿಲ್ಲ ತಾನೆ, ಯಾಕಂದ್ರೆ ಎಲ್ಲರೂ ವೋಟಿಂಗ್ ಮಾಡಿದಾಗ ನಮ್ಮಲ್ಲಿರೋ ಯಾರೋ ಒಂದು ಡಾಕ್ಟರ್ ಅವ್ನ್ ಬದುಕ್ಬೇಕು ಅಂತ ವೋಟ್ ಮಾಡಿದ್ದಾರೆ, ಅದರಿಂದನೇ ಅವನ ಐಡೆಂಟಿಟಿನ ನೈಟ್ ರಿವೀಲ್ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಚೈನಾ ಬಾಯ್ ಒಬ್ಬ ಇರ್ತಾನಲ್ಲ ಅವ್ನ್ ಹೇಳ್ತಾನೆ, ಇದೆಲ್ಲ ನಂಬೋ ತರನೇ ಇಲ್ವೇ, ನೀನೇ ಅವನ ಕಾಪಾಡ್ಬೇಕು ಅಂತ ಹೇಳಿ ನೀನೇ ನೈಟ್ ಇದನ್ನ ಬರ್ದಿದ್ಯಾ ಅಂತ ಅನಿಸ್ತಾ ಇದೆ, ನಿನ್ ಮಾಫಿಯಾನ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಡೌಟ್ ಪಟ್ಟಾಗ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಅವಳು ಬೈದ್ ಬಿಡ್ತಾಳೆ, ಎಷ್ಟತಿ ನಿಮ್ಗೆ ಹೇಳೋದು, ನಾನು ಮಾಫಿಯಾ ಅಲ್ಲ, ಅವಳು ಮಾಫಿಯಾ ಅಲ್ಲ, ಇವನು ಮಾಫಿಯಾ ಅಲ್ಲ, ನಾವೆಲ್ಲ ಸಿಟಿಸನ್ಸ್ ಅಂತ ಹೇಳಿದಾಗ ತುಂಬಾನೇ ಟೆನ್ಷನ್ ಆದಾಗ ಅಜ್ಜುನ್ ಅನ್ನೋಳು ಹೇಳ್ತಾಳೆ, ಸರಿ ಈಗ ಅದ್ರ ಬಗ್ಗೆ ಡಿಸ್ಕಷನ್ ಯಾರು ಮಾಡಿದ್ರು,
ಈ ಬುಲಿ ಗ್ಯಾಂಗ್ ಅಲ್ಲಿ ಇದ್ದಲ್ಲ ವೈಟ್ ಹೇರ್ಸ್ ಅವನ್ನ ಯಾರು ಸಾಯಿಸಿದ್ದು ಅಂತ ಹೇಳಿದಾಗ ಮತ್ತೆ ಎಲ್ಲರ ಗಮನ ಕೂಡ ಮತ್ತೆ ಚೈನಾ ಬೈ ಮೇಲೆ ತಿರುಗ್ಬಿಡುತ್ತೆ. ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯೋ ಏನಕ್ಕೆ ಎಲ್ಲರೂ ನನ್ ಮೇಲೆ ನೋಡ್ತಾ ಇದಾರೆ ಅಂತ. ಅವರೆಲ್ಲ ಸೀರಿಯಸ್ ಆಗಿ ಕೇಳ್ತಾ ಇರ್ತಾರೆ, ನಿಜ ಹೇಳು, ನೈಟ್ ನೀನ್ ತಾನೇ ಅವ್ನ ಜೊತೆ ಇದ್ದೆ, ನೀನೇ ಅವ್ನ ಪಕ್ಕದಲ್ಲಿ ಮಲಗಿದ್ದು, ಹಂಗಾದ್ರೆ ನೀನೇ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ನಿಗೆ ತುಂಬಾನೇ ಟೆನ್ಷನ್ ಕೊಡ್ತಾರೆ. ಅವ್ನ್ ಮತ್ತೆ ತುಂಬಾನೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ದಯವಿಟ್ಟು ನಂಬಿ, ನಾನೆಲ್ಲ ಮಾಫಿಯಾ, ಬೇಕಂದ್ರೆ ನನ್ನ ಫ್ರೆಂಡ್ ನ ಕೂಡ ಕೇಳಿ ಅಂತ ಹೇಳ್ಬಿಟ್ಟು ಆ ಬುಲಿ ಗ್ಯಾಂಗ್ ಲೀಡರ್ ಕಡೆ ಕೈ ತೋರಿಸ್ತಾನೆ. ಆದ್ರೆ ಅವನಂತೂ ತುಂಬಾನೇ ಅಸಾಲ್ಟ್ ಆಗಿ ಹೇಳ್ಬಿಡ್ತಾನೆ, ನನಗೆ ಹೆಂಗಪ್ಪ ಗೊತ್ತದು, ನೀನ್ ಕೂಡ ಮಾಫಿಯಾ ಆಗಿರ್ಬೋದು, ಯಾಕಂದ್ರೆ ಅವ್ನು ನಿನ್ ಪಕ್ಕದಲ್ಲೇ ತಾನೆ ಮಲಗಿದ್ದ, ನೀನೇ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ಹಂಗೆ ತಿರುಗಿಸ್ಬಿಡ್ತಾನೆ. ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ, ಯಾವ ನನ್ ಮಗ ಮಾಡ್ದ ಅಂತ ಗೊತ್ತಿಲ್ಲ, ಯಾವ ನಾಯಿ ಮಾಡ್ದ ಅಂತ ಗೊತ್ತಿಲ್ಲ, ಅವ್ನ್ ಬ್ಲಡ್ ಎಲ್ಲ ಎತ್ಕೊಂಬಂದ್ ನನ್ ಮೇಲೆ ಹಾಕ್ಬಿಟ್ಟು ನನ್ನ ಸಿಕ್ಕಾಕ್ಸ್ಬೇಕಂತ ನೋಡಿದಾನೆ ಅಂತ ಇವ್ನ್ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇದೇ ತರ ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.